ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್. ತುಂಬ ಸಿಂಪಲ್ ಆದ ರೈಸ್. ಇದಕ್ಕೆ ಕ್ಯಾಪ್ಸಿಕಮ್, ಟೊಮ್ಯಾಟೊ ಇವೆರಡು ಇದ್ದರೆ ಸಾಕು. ಆರಾಮಾಗಿ ನಾವು ಕ್ಯಾಪ್ಸಿಕಮ್ ರೈಸನ್ನು ಮಾಡ್ಬೋದು. ವೆರಿ ಸಿಂಪಲ್. ಎಣ್ಣೆಗೆ ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಇದಕ್ಕೆ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡಿ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಟೊಮ್ಯಾಟೊವನ್ನು ಚೆನ್ನಾಗಿ ಬೆಂದಿರುತ್ತೆ. ತುಂಬ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಹಾಕಿ ದೆನ್ 2 ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಇದೆಲ್ಲ ಮೆತ್ತಗಾಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಹದ ಬಂದಾಗ ಇದಕ್ಕೆ ನಾವು ಅನ್ನವನ್ನು ಸೇರಿಸಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಜೀರಿಗೆ ಪುಡಿ ಮತ್ತು ರೋಸ್ಟೆಡ್ ಶೇಂಗಾ ಬೀಜವನ್ನು ಹಾಕಬೇಕು. ಸ್ಟೋರ್ ಆಗಿರೋ ರೋಸ್ಟೆಡ್ ಶೇಂಗಾ ಬೀಜನ ತೊಗೋಬೇಡಿ, ಆಗಿಂದಾಗಲೇ ಫ್ರೆಶ್ ಆಗಿ ಮಾಡಿ ಅದನ್ನು ಹಾಕಿ. ಕ್ರಂಚಿಯಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ಲಾಗಿರುತ್ತೆ. ನಮ್ಮ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ. ಎಲ್ಲರೂ ಕೂಡ ಈಸಿಯಾಗಿ ಮಾಡ್ಬೋದು. ಬ್ಯಾಚುಲರ್ಸ್ ಇದ್ದರೆ ಅವ್ರಿಗೂ ಸಹ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ರೆಸಿಪಿ. ಮತ್ತು ಈ ರೆಸಿಪಿ ಹೇಗಿತ್ತು ಅಂಥೇಳಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. Have a nice day.